ನಮಸ್ಕಾರ ಕರ್ನಾಟಕ ಜನತೆ, ನಾನು ಮತ್ತೊಂದು ಹೊಸ ಬ್ಲಾಗಿಗೆ ಸುಸ್ವಾಗತ ಗೈಸ್. ಆವಾಗಲೇ ಸಾವು ಹೋಗ್ಬಿಟ್ಟು ಬಂದು ಇಷ್ಟೊತ್ತು ಮನೇಲಿ ಕೂತ್ಕೊಂಡಿದ್ದೆ, ಮಳೆ ಬರ್ತಾಯಿತ್ತು ಅಂದ್ಬಿಟ್ಟು. ಸೊ ಇವಾಗ ಮಳೆ ನಿಂತ್ಕೊಂಡಿದೆ. ಇವಾಗ ಬಂದಿದ್ದೀನಿ ಡ್ಯೂಟಿಗೆ. ಸಾಯಂಕಾಲ 6-6:30 ಆಗ್ತಿದೆ ಟೈಮು. ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮಾಡೋಣ ಅಂದ್ಕೊಂಡು ಡ್ಯೂಟಿ ಆದರೂ ಮಾಡೋಣ ಅಂತ ಬಂದಿದ್ದೀನಿ. ನೈಟ್ ಒಂದು 11 ಗಂಟೆ ಇಲ್ಲ 12 ಗಂಟೆ ಮಾಡಬೇಕು. ಆರ್ಡ್ರ್ ಇದ್ದರೆ 2 ಗಂಟೆ ಗಂಟನೂ ಮಾಡ್ತೀನಿ. ಆರ್ಡ್ರ್ ಇಲ್ಲ ಅಂದರೆ ಲಾಸ್ಟು 11 ಇಲ್ಲ 12 ನೋಡೋಣ, ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಆಮೇಲೆ ಹೋಗೋಣ ಮನೆಗೆ. ಸೊ ಗೈಸ್, ಟೈಮು 12 ಗಂಟೆ ಆಗಿದೆ. ಇವಾಗ ಇಷ್ಟೊತ್ತು ಬ್ಲಾಗ್ ಮಾಡಿದ್ದೀನಿ, ಇವಾಗ ಬ್ಲಾಗ್ ಮಾಡ್ತಾಯಿದ್ದೀನಿ. ಡ್ಯೂಟಿ ಮುಗಿಸ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ ಮನೆಗೆ. ಇವತ್ತಿಂದು ಅರ್ನಿಂಗ್ಸು 10 ಅವರ್ಗೆ 1700-1800 ಏನೋ ಆಗಿದೆ. ಸೊ ಅದಕ್ಕೆ ಇವಾಗ ಮನೆಗೆ ಹೋಗಿ ಮಲ್ಕೋಬೇಕು. ಮಲ್ಕೊಂಡು ಮತ್ತೆ ನಾಳೆ ಬೆಳಗ್ಗೆ ಎಷ್ಟು ಗಂಟೆಗೆ ಬರಬೇಕು ಅಂತ ಗೊತ್ತಿಲ್ಲ. ಆದರೆ ಇವಾಗ ಮಲ್ಕೊಂಡ್ರೆ ನಾಳೆ ಬೆಳಗ್ಗೆ ಎಷ್ಟು ಗಂಟೆ ಎಚ್ಚರ ಆಗುತ್ತೋ ಅಷ್ಟು ಗಂಟೆಗೆ ಬರಬೇಕು. ಅದು ಅಲ್ಲದೆ ಊಟನೂ ಮಾಡಿಲ್ಲ ಇನ್ನು. ಮನೆಗೆ ಹೋಗಿ ಇವಾಗ ಊಟ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಫೋನ್ಗಿನ್ ನೋಡಿಕೊಂಡು ಊಟ ಮಾಡಿಕೊಂಡು ಮಲ್ಕೊಳ್ಳೋ ಅಷ್ಟರಲ್ಲಿ 1 ಗಂಟೆ ಆಗುತ್ತೆ. 1 ಗಂಟೆಗೆ ಮಲ್ಕೊಂಡು ಬೆಳಗ್ಗೆ ಎದ್ದೋಳೋಣ. ಒಂದು 9 ಗಂಟೆ ಇಲ್ಲ 10 ಗಂಟೆಗೆ ಎದ್ದೊಳ್ಬೇಕು. ಈ ಟಾರ್ಚ್ ಹಾಕಿರೋದಕ್ಕೆ ಮುಂದೆ ಕಡೆ ಏನೋ ಕಾಣಿಸ್ತಾನೆ ಇಲ್ಲ ಸೈಕು. ಬೆಳಗ್ಗೆ ನೋಡೋಣ, 9 ಗಂಟೆ ಇಲ್ಲ 10 ಗಂಟೆಗೆ ಎದ್ದೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಅಂದ್ಕೊಂಡೇನಂತೂ ಆಗಲ್ಲ. ಎದ್ದರೆ ಡೈರೆಕ್ಟ್ ಡ್ಯೂಟಿಗೆ ಬರ್ತೀನಿ, ಇಲ್ಲ ಅಂದರೆ ಮಧ್ಯಾಹ್ನ 1 ಗಂಟೆಗೆ ಬರ್ತೀನಿ. ನಾಳೆ 1,2,000, ನಾಡಿದ್ದು 1,2,000 ಮಾಡಬೇಕು ಅಣ್ಣ. ನಾಳೆ 1,2,000, ನಾಡಿದ್ದು 1,2,000 ಮಾಡಬೇಕು. ನೋಡೋಣ, ಏನೋ ಅಂದ್ಕೊಂಡಿದ್ದೀನಿ. ಆದರೆ ಆಗಿಲ್ಲ ಅಂದರೂ ಆಗಲೇಬೇಕು, ಯಾಕೆಂದರೆ ಕಮಿಟ್ಮೆಂಟ್ಸ್ ಇದೆ. ಹೋಗೋಣ ಇವಾಗ ಮನೆಗೆ. ಸೊ ಗೈಸ್, ಬೆಳಗ್ಗೆ ಡ್ಯೂಟಿಗೆ ಬಂದಿದ್ದೀನಿ. ಇವಾಗ ಡ್ಯೂಟಿಗೆ ಬಂದು ಇಷ್ಟೊತ್ತು ಒಂದು 4 ಕಾರ್ಡು ಹೊಡೆದೆ. ಇವಾಗ ಬ್ಲಾಗು ಏನು ಮಾಡೋಣ ಅಂತ ಫೋನ್ ಇದೆ. ಈ ಬ್ಲಾಗ್ನ ಇಲ್ಲೇ ಏನು ಮಾಡೋಣ. ಈ ಬ್ಲಾಗ್ ಎಲ್ಲ ಇಷ್ಟ ಆಗಿರುತ್ತೆ. ಬೇರೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್ ಬಾಯ್.